ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಫಾಲ್ಗುಣ ಮಾಸದ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಲವಣ ತೈಲಂ, ಉಲ್ಲಾಸ್ ಅಗರಬತ್ತಿ, ಉದಯಂ ದೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಹೊಸದುರ್ಗ ತಾಲೂಕಿನಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮ. ಇತ್ತೀಚೆಗಷ್ಟೇ ಹೊಸದುರ್ಗ ತಾಲೂಕು ಸುಕ್ಷೇತ್ರ ಕಬ್ಬಳ ಗ್ರಾಮದಲ್ಲಿ ರುಕ್ಮಿಣಿ ಸಮೇತ ಪಾಂಡುರಂಗ ಸ್ವಾಮಿಯ ಅದ್ಧೂರಿ ದಿಂಡಿ ಮಹೋತ್ಸವ ಕಾರ್ಯಕ್ರಮವನ್ನು ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನ ಆನೆ ಅಂಬಾರಿಯ ಅದ್ಧೂರಿ ಮೆರವಣಿಗೆ ಮುಖಾಂತರ ಕಾರ್ಯಕ್ರಮಕ್ಕೆ ಕರೆತರಲಾಯಿತು. ಈ ದೃಶ್ಯಗಳೆಲ್ಲ ಹೇಗಿತ್ತು ನೋಡೋಣ. ನಿನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ, ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ. ನಿನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ, ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ. ತಪ್ಪನ್ನೆಲ್ಲ ಮನ್ನಿಸಬಲ್ಲ ಕರುಣಾಮಯನೇ, ನಿನ್ನ ಹೆಸರಿನ ನಿಧಿಯು ಪೂರೈಯಲೇ. ಮನೆ ದೇವರೇ ನೀನಗೆ ಉಸಿರಿಗಿಂತ ಮೇಲು, ಎನ್ನುಸಿರು ಗಟ್ಟಿದರೂ ಬದುಕಿಸೋದಯಾಳು. ನಿನ್ನ ಕಣ್ಣೇ ಅಳತೆಗೋಲು ಸರಿತಪ್ಪಿಗೆ, ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ. ಯೋಗಿ ಶಿವಯೋಗಿ ನಿನ್ನ ಕರುಣೆಯ ಕಡಲಲ್ಲಿ, ಭಕ್ತರ ಎಲ್ಲ ಇಷ್ಟಾರ್ಥಗಳು ಮುದ್ರಾಶಿಯಾಗಿ.
ನೆನೆದು ಈ ಜೀವನ ಪಯಣವಿದು ಸಾರ್ಥಕವಾಯಿತು ನಲಿವು ಮೂಡಿತು ನಮ್ಮ ನೋವು ನೀಗಿ ಗುರು ನಿನ್ನಲೀಲೆಗೆ ಗುರು ನಿನ್ನಲೀಲೆಗೆ ನಿನ್ನ ಮಹಿಮೆಗೆ ಕಲ್ಲರಳಿ ಹೂವಾಗಿ ಶರಣು ಎಂದಿದೆ ನಿನ್ನ ಕಣ್ಣೆ ಅಳತೆಗೋಯು ಸರಿ ತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ವದ ಆಸೆಗಳ ಆ ಗಾಳಿಗೆ ನೀ ತೂರಿ ತ್ಯಾಗದ ಅರ್ಥವಲೋಕಕ್ಕೆ ಸಾರಿದ ತ್ಯಾಗ ಮೂರ್ತಿ ನೀನು ನಿಜದ ನಿಜ ಗುಣವೇ ನಿನ್ನ ಹೆಜ್ಜೆಯ ಗುರುತಯ್ಯ ಸತ್ಯದ ಹಾದಿಯು ತೋರಿಸಿದ ಸತ್ಯಮೂರ್ತಿ ನೀನು ಎನ್ನ ಆತ್ಮ ಬಂಧುವೇ ಎನ್ನ ಆತ್ಮ ಬಂಧುವೇ ಪರಮ ಗುರುವೇ ನೀನಿಟ್ಟ ಪ್ರೀತಿಯಲ್ಲಿ ನಾನು ಬಾಳುವೆ ನಿನ್ನ ಕಣ್ಣೆ ಅಳತೆ ಗೋಲು ಸರಿ ತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ನಿನ್ನ ಕಣ್ಣೆ ಅಳತೆ ಗೋಲು ಸರಿ ತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ತಪ್ಪನ್ನೆಲ್ಲ ಮನ್ನಿಸಬಲ್ಲ ಕರುಣಾಮಯನೇ ನಿನ್ನ ಹೆಸರಿನ ನಿಧಿ ಹೊಸದುರ್ಗ ತಾಲೂಕು ಸುಕ್ಷೇತ್ರ ಕಬ್ಬಳ ಗ್ರಾಮದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾದಂತಹ ದಿಂಡಿ ಮಹೋತ್ಸವದ ಕಾರ್ಯಕ್ರಮದ ದೃಶ್ಯಗಳು ಹೇಗಿತ್ತು ಅನ್ನೋದನ್ನ ನಾವೀಗ ನೋಡ್ತಾ ಇದ್ದೀವಿ. ಈ ಒಂದು ವಿಶೇಷ ದೇವಾಲಯದಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುವರು ಹೇಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದ್ದಾರೆ ಅನ್ನೋದನ್ನ ನಾವೀಗ ನೋಡೋಣ.
ಶ್ರೀ ಪಾಂಡುರಂಗ ಸರ್ವ ಹೊಸದುರ್ಗ ತಾಲೂಕಲ್ಲಿರ್ತಕ್ಕಂತಹ ಕಬ್ಬಳ ಗ್ರಾಮದ ಪಾಂಡುರಂಗನ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಕ್ಷೇತ್ರ. ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಪವಿತ್ರವಾದ ಸ್ಥಳ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಪಾಂಡುರಂಗನ ದರ್ಶನ ಮಾಡಬೇಕು ಅಂದರೆ ಈ ಕಬ್ಬಳಕ್ಕೆ ಬರಬಹುದು. ಎಲ್ಲರೂ ಪಾಂಡುರಂಗನ ದರ್ಶನಕ್ಕಾಗಿ ಪಂಡರಾಪುರಕ್ಕೆ ಹೊರಡುತ್ತಿದ್ದಾರೆ. ಪಂಡರಾಪುರದಲ್ಲಿರ್ತಕ್ಕಂಥ ಪಾಂಡುರಂಗನು, ಕಬ್ಬಳದಲ್ಲಿರ್ತಕ್ಕಂತಹ ಪಾಂಡುರಂಗನು ಭಾಳ ವಿಶೇಷವೇ ಸರಿ. ಇಲ್ಲಿ ಭಕ್ತನಾಗಿ ಭಗವಂತನ ಮುಂದೆ ನಿಂತು ತಮ್ಮ ಕೋರಿಕೆಗಳು ಏನು ಕೇಳಿದ್ರು ದಯಪಾಲಿಸ್ತಕ್ಕಂಥವನು, ಬರೆದು ಹೇಳ್ತಕ್ಕಂಥ ಚೈತನ್ಯ ಇರತಕ್ಕಂಥ ಇಲ್ಲಿನ ಒಂದು ಶಕ್ತಿಯಾದಂತಹ ಉತ್ಸವ ಮೂರ್ತಿ. ಹಾಗೆ ಪಾಂಡುರಂಗನ ದರ್ಶನ ಇವತ್ತು ಪಂಡರಾಪುರದ ವಿಶೇಷವಾಗಿರ್ತಕ್ಕಂತಹ ಪಾಂಡುರಂಗ ರುಕ್ಮಿಣಿ ದೇವಿಯ ವಿಶೇಷವಾದಂತಹ ದರ್ಶನ. ತಾಯಿಯಲ್ಲೂ ಸಹಿತ ನಮ್ಮದು ಒಂದು ಕೋರಿಕೆಯನ್ನು ನಾವು ಇಟ್ಕೊಂಡ್ವಿ. ಅಂಬಾ, ಆದಷ್ಟು ಬೇಗ ರಾಜ್ಯದಲ್ಲಿ ಎಲ್ಲ ಸಂಪತ್ತುಗಳು, ರಾಜ್ಯದಲ್ಲಿರ್ತಕ್ಕಂತಹ ರೈತರಿಗೂ ಯೋಧರಿಗೂ ಒಳ್ಳೆಯದಾಗಲಿ, ಹಾಗೆ ಈ ದೇವಾಲಯಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ನಿನ್ನ ದರ್ಶನ ಸಿಗಲಿ, ನಿನ್ನ ಅನುಕೂಲ ಆಗಲಿ ಅಂಥೇಳಿ ಪಾಂಡುರಂಗ ಮತ್ತು ರುಕ್ಮಿಣಿ ದೇವಿಯ ಪ್ರಾರ್ಥನೆ ಮಾಡಿದಾಗ ಪಾಂಡುರಂಗ ಕೊಟ್ಟಂತಹ ಮಹಾಪ್ರಸಾದವನ್ನು ತಾವೆಲ್ಲರೂ ವೀಕ್ಷಣೆ ಮಾಡಿದ್ರಿ. ಪಾಂಡುರಂಗ ಇಲ್ಲಿ ಮಾತಾಡುವ ಪಾಂಡುರಂಗ ಅಂತ ನಾನು ವಾಹಿನಿಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಇಲ್ಲಿ ಮಾತಾಡುವ ಪಾಂಡುರಂಗನೇ, ಮಾತು ಕಿವಿಯಲ್ಲಿ ಆಲಿಸೋದಲ್ಲ, ಇಲ್ಲಿ ಕಣ್ಣಲ್ಲಿ ನೋಡ್ತಕ್ಕಂತಹದ್ದು. ಹೀಗೆ ಈ ಪಂಚಭೂತಗಳಲ್ಲಿ ಒಂದೊಂದು ವಿಶೇಷವಾದ ಶಕ್ತಿ ಇದೆ. ಹಾಗೆ ಈ ಗ್ರಾಮದಲ್ಲಿರ್ತಕ್ಕಂತಹ ಪಾಂಡುರಂಗನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇವತ್ತಿನ ದಿವಸ, ಇವತ್ತು ಮತ್ತು ನಾಳೆ ನಡೀತಕ್ಕಂತಹ ಇಲ್ಲಿನ ದಂಡಿ ಮಹೋತ್ಸವ ಬಹಳ ಅದ್ಧೂರಿತವಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಂದದ್ದು ನನ್ನ ಪೂರ್ವಜನ್ಮದ ಪುಣ್ಯ. ನಾನಷ್ಟೇ ಅಲ್ಲ, ಮನೋಗತ ಪ್ರಶ್ನಾತಂತ್ರದಲ್ಲಿ 1 ವರ್ಷವನ್ನು ಪೂರೈಸಿಕೊಂಡಿರ್ತಕ್ಕಂತಹ ಶ್ರೀನಿವಾಸ ಶರ್ಮಾ ಸಹಿತ ಬಂದಿರತಕ್ಕಂಥದ್ದು ಭಾಳ ಸಂತೋಷವೇ ಸರಿ. ವಿದ್ವಾನ್ ಸರ್ವತ್ರ ಪೂಜ್ಯತೆ. ಕಲಿತಷ್ಟು ವಿದ್ಯೆ ಇದೆ, ಎಷ್ಟು ಕಲಿತರೂ ಅದು ವಿದ್ಯೆನೇ. ಹಾಗೆ ವಿದ್ಯೆಗೆ ವಯಸ್ಸಿನ ತಾರತಮ್ಯವಿಲ್ಲ. ಹಾಗೆ ಶ್ರೀನಿವಾಸಲ್ಲಿರ್ತಕ್ಕಂತಹ ವಿದ್ಯೆಗೆ ಇನ್ನಷ್ಟು ವಿದ್ವತ್ತನ್ನು ಕಲಿಯಬೇಕಾದರೆ, ಇನ್ನಷ್ಟು ವಿದ್ಯೆಯನ್ನು ಆತ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳು ಬರಬೇಕು, ಸ್ವಾಮಿನ ದರ್ಶನ ಮಾಡಬೇಕು, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಬೇಕು. ಹಾಗೆ ಸಮಸ್ಯೆಯಿಂದ ಕಡೆ ಓಲೈಸಿ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕುವ ಚೈತನ್ಯ ಆ ಭಗವಂತ ಶ್ರೀನಿವಾಸನಿಗೆ ದಯಪಾಲಿಸಬೇಕು. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಧನ್ವಂತರಿ, ಮಹಾವಿಷ್ಣು ಮತ್ತು ಸುದರ್ಶನ ಯಾಗ ಸಹಿತ ಇಲ್ಲಿ ನಡೀತಿದೆ. ಆ ಯಾಗವನ್ನು ದರ್ಶನ ಮಾಡೋಣ. ಎಲ್ಲರೂ ಪಾಂಡುರಂಗನ ವಿಶೇಷವಾಗಿರ್ತಕ್ಕಂಥ ಕೀರ್ತನೆಯನ್ನು ಮಾಡಿ, ಪಂಡರಿನಾಥ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ಜೈ ಹರಿ ವಿಠಲ 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 ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಜೈ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ. ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಸಮಸ್ಯೆ ಹೊತ್ತಿರ್ತಕ್ಕಂಥವ್ರಿಗೆ, ಅನಾರೋಗ್ಯದಿಂದ ನರಳುತ್ತಿರ್ತಕ್ಕಂಥವ್ರಿಗೆ, ಆರೋಗ್ಯದ ಎಂಥದ್ದೇ ಸಮಸ್ಯೆಗಳಾದರೂ ಆ ಸಮಸ್ಯೆಗಳಿಗೆ ಇಲ್ಲಿ ಪಂಡರಿನಾಥ ಪಾಂಡುರಂಗ ಬರಹದಲ್ಲಿ ಬರೆದು ಇಂಥದ್ದೇ ವನಸರಿಯನ್ನು ನಿನ್ನ ಆಹಾರಕ್ಕಾಗಿ ತೆಗೆದುಕೊಂಡಿದ್ದೆ ಆದರೆ ಆರೋಗ್ಯ ಸಿದ್ಧಿ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ ಅಂತಕ್ಕಂಥ ಆ ನುಡಿಮುತ್ತು ಸಹಿತ ಇಲ್ಲಿ ನಡೆಯುತ್ತೆ. ಇಷ್ಟೆಲ್ಲ ಪವಾಡಗಳಿರ್ತಕ್ಕಂತಹ ಈ ಕ್ಷೇತ್ರ ಸಾಕಷ್ಟು ದಿನಗಳಿಂದ ಇದು ಮರೆಮಾಚಿದಂಗೆ ಇದೆ. ಆದರೆ ಒಂದಂತೂ ಸತ್ಯ, ಈ ಭಗವಂತನ ಒಮ್ಮೆ ದರ್ಶನಕ್ಕೆ ಬಂದು ಇಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಪ್ರಶ್ನೆ ತಗೊಂಡ ನಂತರ ಅವರು ಪರ್ಮನೆಂಟಾಗಿ ಅಂದರೆ ಶಾಶ್ವತವಾದಂತಹ ಭಕ್ತ ಶಿರೋಮಣಿಗಳಾಗ್ತಕ್ಕಂಥದ್ರಲ್ಲಿ ಖಂಡಿತ ಸಂಶಯವೇ ಇಲ್ಲ. ಯಾಕೆಂದರೆ ಬರೋ ಪ್ರತಿಯೊಬ್ಬ ಭಕ್ತರ ಮನೋಕಾಮನೆಗಳು ಸಿದ್ಧಿಯಾಗೋ ಸ್ಥಳ. ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಅವರ ಮನೋಕಾಮನೆ ಏನಿದೆ, ಯಾವ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ, ಅದಕ್ಕೆ ಉತ್ತರವನ್ನು ಪಾಂಡುರಂಗ ಪ್ರತಿಯೊಬ್ಬರಿಗೂ ವೈದ್ಯನಾಗೂ ಹಾಗೂ ಭವರೋಗಗಳನ್ನು ದೂರ ಮಾಡತಕ್ಕಂತಹ ಭಗವಂತನ ಸಾಕ್ಷಾತ್ಕಾರ ಇರತಕ್ಕಂಥ ಪಾಂಡುರಂಗನ ಮೂಲ ಸಾನ್ನಿಧ್ಯ ಈ ಕ್ಷೇತ್ರದಲ್ಲಿದೆ. ಎಲ್ಲರೂ ಪಂಡರಿನಾಥನ ಪ್ರಾರ್ಥನೆ ಮಾಡೋಣ. ಜೈ ಹರಿ ವಿಠಲ ಜೈ ಹರಿ ವಿಠಲ 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 ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ. ಆ ವಿಠಲ ವಿಠಲ ಪಾಂಡುರಂಗ ಎಂಬತಕ್ಕಂತಹ ಪದವನ್ನು ಹೇಳ್ತಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ ಆಟೋಮೆಟಿಕ್ಕಾಗಿ ವೃದ್ಧಿ ಆಗುತ್ತೆ. ಆರೋಗ್ಯ ವೃದ್ಧಿಗಾಗಿ ಜೈ ಹರಿ ವಿಠಲ ಪಾಂಡುರಂಗ ಶ್ರೀ ಹರಿ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ಶ್ರೀ ಹರಿ ವಿಠಲ ಪಾಂಡುರಂಗ. ಆ ಪಾಂಡುರಂಗನ ಎಷ್ಟು ಶ್ರದ್ಧಾಭಕ್ತಿಯಾಗಿ ಕೊಂಡಾಡಿದ್ರೂ ಅದು ತುಂಬ ಕಡಿಮೆನೇ. ಯಾಕೆಂದರೆ ಹೃದಯಕ್ಕೆ ಸಂಬಂಧಪಡ್ತಕ್ಕಂಥ ಕಾಯಿಲೆಗಳು ಬೇಗ ಗುಣ ಆಗಬೇಕಾದ್ರೆ ಪಾಂಡುರಂಗನ ಧ್ಯಾನ ಮಾಡಬೇಕು ಎಂಬತಕ್ಕಂಥದ್ದನ್ನು ಸೈಂಟಿಸ್ಟು, ಒಬ್ಬರು ವಿಜ್ಞಾನಿಗಳು ಸಹಿತ ಬರೆದಿಟ್ಟಿದ್ದಾರೆ. ಅಂದರೆ ಆ ಪಾಂಡುರಂಗನ ನಾಮದಲ್ಲಿ ಆ ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ. ಆ ಪಾಂಡುರಂಗನ ಹೆಸರು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ರುಕ್ಮಿಣಿ ಸಮೇತ ಶ್ರೀ ಪಾಂಡುರಂಗ ಸ್ವಾಮಿಯ ದಿವ್ಯ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ವಿಶೇಷವಾದಂತಹ ಪೂಜಾರಾಧನೆಯನ್ನು ಸಲ್ಲಿಸ್ತಾ ಇದ್ದಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಇದಾದ ನಂತರ ಸುದರ್ಶನ ಹೋಮ ಕಾರ್ಯದಲ್ಲಿ ಮತ್ತು ಧನ್ವಂತರಿ ಹೋಮ ಕಾರ್ಯದಲ್ಲಿ ಕೂಡ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಪಾಲ್ಗೊಂಡಿದ್ರು. ಈ ಹೋಮ ಕಾರ್ಯವನ್ನು ಹೇಗೆ ನೆರವೇರಿಸಲಾಯಿತು ಅನ್ನೋದನ್ನ ನಾವೀಗ ನೋಡೋಣ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು
भूतकृद्भूतभृद्भावो भूतात्मा भूतभावनः भूतात्मा परमात्मा च मुक्तानां परमा गतिः अव्ययः पुरुषः साक्षी क्षेत्रज्ञोऽक्षर एव च योगो योगविदान्नेता प्रधानपुरुषेश्वरः नारसिंहवपुः श्रीमान् केशवः पुरुषोत्तमः सर्वशर्वशिवस्थानुर्भूतादिर्निधिरव्ययः सम्भवो भावनो भर्ता प्रभवः प्रभुरीश्वरः स्वयम्भूः शम्भुरादित्यः पुष्कराक्षो महास्वनः अनादिनिधनो धाता विधाता धातुरुत्तमः अप्रमेयो हृषीकेशः पद्मनाभो वरप्रभुः विश्वकर्मा मनुस्पष्टास्थविष्ठस्थविरोद्धुमः अग्राह्यशाश्वतः लोहिताक्षः प्रकर्षणः प्रभूतस्त्रिकबुद्धामपवित्रं मङ्गलं वरम् ईशानः प्राणदः प्राणो ज्येष्ठश्रेष्ठः प्रजापतिः हिरण्यगर्भो भूगर्भो माधवो मधुसूदनः ईश्वरो विक्रमी धन्वी मेधावी विक्रमः क्रमः अनुत्तमो दुराधर्षः कृतज्ञः कृतिरात्मवान् सुरेशः शरणं शर्म विश्ववेताः प्रजाभवः अहः संवत्सरो ज्ञानः प्रत्ययः सर्वदर्शनः अजः सर्वेश्वरः सिद्धः सिद्धिः सर्वादिरच्युतः वृषाकपिरमेजात्मा सर्वयोगविनिःसृतः वसुवनाः सत्यः समात्मा संवितः समः अमोघः पुण्डरीकाक्षो वृषकर्मा वृषाकृतिः रुद्रो बहुशिरा बभ्रुर्विश्वजो निःश्रुतिश्रवाः अमृतः शाश्वतस्थानुर्वरारोहो महातपाः सर्वगः सर्वविद्भानुर्विश्वक्सेनो जनार्दनः वेदो वेदविदव्यङ्गो वेदाङ्गो वेदवित्कविः लोकाध्यक्षः सुराध्यक्षो धर्माध्यक्षः कृताकृतः चतुरात्मा चतुर्व्यूहश्चतुर्दंष्ट्रश्चतुर्भुजः भ्राजिष्णुर्भोजनं भोक्ता सहिष्णुर्जगदादिजः अनघो विजयो जेता विश्वजोनिः पुनर्वसुः उपेन्द्रो वामनः प्रांशुरमोघः शुचिरूर्जितः अतीन्द्रः सङ्ग्रहः सर्गो धृतात्मा नियमोजमः वेद्यो वैद्यः सदा योगी वीरः माधवो मधुः अतीन्द्रियो महामायो महोत्साहो महाबलः महाबुद्धिर्महावीर्यो महाशक्तिर्महाद्युतिः अनिर्देश्य वपुः श्रीमानमेजात्मा महाद्रिधृक् महेश्वासो महीभर्ता श्रीनिवासः सताङ्गतिः अनिरुद्धः सुरानन्दो गोविन्दो गोविदाम्पतिः मरीचिर्दमनो हंसः सुपर्णो भुजगोत्तमः हिरण्यनाभः सुतपाः पद्मनाभः प्रजापतिः अमृत्युः सर्वदृक्सिंहः सन्धाता सन्धिमान् स्थिरः अजो दुर्मर्षणः शास्ता विश्रुतात्मा सुरारिः गुरुतमो धाम सत्यः सत्यपराक्रमः निमिषो निमिषस्रग्वीवाचस्पतिरुदारधीः अग्रणीर्ग्रामणीः श्रीमान् न्यायो नेता समीरणः सहस्रमूर्धा विश्वात्मा सहस्राक्षः सहस्रपात् आवर्तनो निवृत्तात्मा संवृतः संप्रमर्दनः अहः संवर्तको वह्निरनिलो धरणीधरः सुप्रसादः प्रसन्नात्मा विश्वधृग्विश्वभुग्विभुः सत्कर्ता सत्कृतः साधुर्जह्नुर्नारायणो नरः असङ्ख्येयो प्रमेयात्मा विशिष्टः शिष्टकृच्छुचिः
सिद्धार्थः सिद्धसङ्कल्पः सिद्धिदः सिद्धिसाधनः वृषाही वृषभो विष्णुर्वृषपर्वा वृषोदरः वर्धनो वर्धमानश्च विविक्तः श्रुतिसागरः सुभुजो दुर्धरो वाग्मी महेन्द्रो वसुतो वसुः नैकरूपो बृहद्रूपः शिपिविष्टः प्रकाशनः ओजस्तेजोद्युदिधरः प्रकाशात्मा प्रतापनः ऋद्धस्पष्टाक्षदो मन्त्रश्चन्द्रांशुर्भास्करद्युतिः अमृतांशोद्भवो भानुः शशबिन्दुः सुरेश्वरः औषधं जगतः सेतुः सत्यधर्मपराक्रमः भूतभव्यभवन्नाथः पवनः पावनो नलः कामः कामकृत्कान्तः कामः कामप्रदः प्रभुः. ಪುಟ್ಟ ಗ್ರಾಮದಲ್ಲಿ ಇಷ್ಟು ಜನ ಸೇರ್ತಕ್ಕಂಥದ್ದು, ಇಂತಹ ಒಂದು ವೈಭವೀಪೂರಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗುವಂಥದ್ದು, ಇದೆಲ್ಲ ನೋಡೋದೇ ಒಂದು ಆನಂದ. ಇವತ್ತು ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಈ ಊರಿಗೆ ನಾನು ಪ್ರವೇಶ ಆದಾಗ ಏನಪ್ಪ ಜನ ಇಷ್ಟ ಇದೆಯಲ್ಲ ಅಂತ ಮನಸ್ಸಲ್ಲಿ ಚಿಂತನೆ ಆಯಿತು. ಅದಾದ ಮೇಲೆ ಗೊತ್ತಾಯಿತು ಇಲ್ಲಿ ಈ ಪಾಟಿ ಜನ ಸೇರಿರ್ತಕ್ಕಂಥದ್ದು. ಆದರೆ ಒಂದು ಶಕ್ತಿ ಸ್ಥಳ, ಜಾಗೃತ ಸ್ಥಳ ಇದು. ಈ ಜಾಗೃತ ಸ್ಥಳದಲ್ಲಿ ಇವತ್ತು ಯಾರೆಲ್ಲ ತಾವು ಇಲ್ಲಿ ಬಂದಿದ್ದೀರಿ, ಯಾರೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ, ತಮ್ಮೆಲ್ಲರಿಗೂ ಸಹಿತ ಪಾಂಡುರಂಗನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಈ ಒಂದು ಊರಲ್ಲಿ ಶಕ್ತಿ ದೇವತೆಗಳು ಪಾಂಡುರಂಗ ಮಾತಾಡ್ತಕ್ಕಂಥ ದೇವರು ಅಂದರೆ ಅದು ತಪ್ಪಲ್ಲ. ವಿಠ್ಠಲ ವಿಠ್ಠಲ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ, 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 ಪಾಂಡುರಂಗ 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 ಪಾಂಡುರಂಗ. ಆ ಪಾಂಡುರಂಗನ ನಾಮವನ್ನು ಪಠನೆ ಮಾಡ್ತಾ ಇಲ್ಲಿ ಪಾಂಡುರಂಗನಿದ್ದಾನೆ, ರುಕ್ಮಿಣಿ ತಾಯಿ ಇದ್ದಾಳೆ, ಹನುಮನಿದ್ದಾನೆ, ಶಕ್ತಿ ದೇವತೆ ಆಗಿರ್ತಕ್ಕಂಥ ಗ್ರಾಮ ದೇವತೆ ಇದ್ದೆ. ಎಲ್ಲ ದೇವತೆಗಳಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಾನ್ನಿಧ್ಯ ಇರತಕ್ಕಂಥ ಈ ಗ್ರಾಮ. ಇವತ್ತಿನ ಈ ಗ್ರಾಮದಲ್ಲಿ ಮಹಾಸುದರ್ಶನ ಹಾಗೆ ಧನ್ವಂತರಿ ಮಹಾಯಾಗ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇದರೊಂದಿಗೆ ಗಜಲಕ್ಷ್ಮಿ ಸಹಿತ ಇದಕ್ಕೆ ಆವಾಹನೆ ಆಗಿರ್ತಕ್ಕಂಥದ್ದು, ಹನುಮ ನಿಂತಿರ್ತಕ್ಕಂಥ ಸಾನ್ನಿಧ್ಯವಾಗಿರ್ತಕ್ಕಂಥದ್ರಿಂದ ಇದು ಸಂಧ್ಯಾಕಾಲದ ಶುಭ ಸಂಧ್ಯಾಕಾಲ, ಗೋಧೂಳಿ ಲಗ್ನದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಕಾರ್ಯಕ್ರಮ. ಇಷ್ಟೊತ್ತು ಹೋಮದ ಕಾರ್ಯಕ್ರಮವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇನ್ನು ಸಾಕಷ್ಟು ಕಾರ್ಯಕ್ರಮಗಳಿದೆ. ಜೊತೆಗೆ ಬಂದಿರತಕ್ಕಂಥ ದೇವತೆಗಳಿಗೆ, ದೇವರುಗಳಿಗೆ ವಿಶೇಷವಾದ ಆರತಿ ಆಗಬೇಕಾಗಿದೆ. ಹಾಗೆ ಗ್ರಾಮಸ್ಥರೆಲ್ಲರೂ ಕಾಯ್ತಿದ್ದಾರೆ. ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತಾಡಿ ಅದಾದ ನಂತರ ಮುಂದಿನ ಕಾರ್ಯಕ್ರಮಗಳನ್ನು ಮುಂದುವರಿಸೋಣ. ಅಲ್ಲಿವರೆಗೂ ಉಪಯುಕ್ತವಾಗಿರ್ತಕ್ಕಂಥ ಒಂದಷ್ಟು ಹೋಮ ಕಾರ್ಯಗಳನ್ನು ನನ್ನ ಆತ್ಮೀಯರಾದಂಥ ಅಂಜನ್ ಕುಮಾರ್ ಅವರು, ಸಂತೋಷ್ ಕುಮಾರ್ ಅವರು ಇಬ್ಬರು ಸೇರಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ನಡೀತಾರೆ. ಅದರ ಮಧ್ಯದಲ್ಲಿ ಒಂದಿಷ್ಟು ಚಿಕ್ಕದಾದಂಥ ಕಾಯಕಗಳು ಎಲ್ಲ ದೇವರನ್ನ ಮತ್ತೊಮ್ಮೆ ದರ್ಶನ ಮಾಡ್ತಾ ಬಂದಿರತಕ್ಕಂಥ ಅತಿಥಿ ಅಭ್ಯಾಗತರು ಸಾಕಷ್ಟು ಜನ ಈ ಭಾಗದಲ್ಲಿ ಬಂದಿರತಕ್ಕಂಥ ರೈತ ಬಾಂಧವರನ್ನು ಉದ್ದೇಶಿಸಿ ಮಾತಾಡಿ ಪುನಃ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇವನ ಲೀಲೆಗಳನ್ನು ಹೇಳಬೇಕು ಅಂದರೆ ಅದು ಅಸಾಧ್ಯ ಅನಿಸ್ತದೆ. ನಮ್ಮ ತಂದೆಯವರ ಜೀವನದಲ್ಲಿ ನಡೆದಂಥ ಒಂದು ದೊಡ್ಡ ಬದಲಾವಣೆ, ಸಾಕಷ್ಟು ಆರೋಗ್ಯದಲ್ಲಿ ಅವರಿಗೆ ವ್ಯತ್ಯಾಸ ಆಗಿ ಅವರ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಹೋಗ್ತದೆ. ಭಗವಂತನ ಅನುಗ್ರಹದಿಂದ, ಅವನ ನಾಮಸ್ಮರಣೆಯಿಂದ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಅವರು ನಂತರ ದಿನ ಮರುದಿನ ಬೆಳಗ್ಗೆನೇ ಅವರ ಆರೋಗ್ಯದಲ್ಲಿ ತುಂಬ ಚೇತರಿಕೆಯನ್ನು ಕಾಣ್ತಾರೆ. ಇದನ್ನು ಕಂಡು ನಾನಂತೂ ಬೆರಗಾಗಿ ಅಂದಿನಿಂದ ಈ ನನ್ನ ಸ್ವಾಮಿಯ ಸೇವೆಯನ್ನು ಕೈಗೊಂಡು ಮುಂದುವರಿಸ್ತಾ ಇದ್ದೀವಿ. ಸುದರ್ಶನ ಹೋಮಕಾರದಲ್ಲಿ ಮತ್ತು ಧನ್ವಂತರಿ ಹೋಮಕಾರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರುವರು ಹೇಗೆ ಪಾಲ್ಗೊಂಡಿದ್ರು ಮತ್ತು ಹೋಮ ಕಾರ್ಯವನ್ನು ಹೇಗೆ ನೆರವೇರಿಸಲಾಗ್ತಿತ್ತು ಅನ್ನುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಇದಾದ ನಂತರ ಪೂರ್ಣಾಹುತಿಯನ್ನು ಸಲ್ಲಿಸಲಾಯಿತು. ಪೂರ್ಣಾಹುತಿಯ ಬಳಿಕ ಪಾಂಡುರಂಗ ವಿಠಲನ ವಿಶೇಷವಾದಂತಹ ಭಜನಾ ಕಾರ್ಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರುವರು ಪಾಲ್ಗೊಂಡಿದ್ರು. ಭಜನಾ ಕಾರ್ಯವನ್ನು ಹೇಗೆ ಸಲ್ಲಿಸಲಾಯಿತು ನೋಡೋಣ.
ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ 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 ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ बोलो पंडरीक वरद गोविंद ಗ್ರಾಮಕ್ಕೆ ಪ್ಲೇಗು ಅಂತ ಒಂದು ಕಾಯಿಲೆ ಆವರಿಸುತ್ತದೆ. ಈಗೇನು ಕರೋನಾ ಬಂತು ಅದೇ ರೀತಿ ಪ್ಲೇಗು ಅಂತ ಒಂದು ಕಾಯಿಲೆ ಬರುತ್ತೆ, ಮಹಾಮಾರಿ ಕಾಯಿಲೆ. ಆ ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಊರಿನವರೆಲ್ಲ ಊರು ಬಿಡ್ತಾ ಇರ್ತಾರೆ. ಆದರೆ ನಮ್ಮ ಊರಿನ ಗ್ರಾಮಸ್ಥರು ಏನು ಹಿರಿಯಕರಿದ್ದರು ಅವರು ಊರು ಬಿಡೋ ಸಂದರ್ಭ ಬಂದಾಗ ಇಲ್ಲಿನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋಕ್ಕೋಸ್ಕರ ನಮ್ಮ ಆದಿಶಕ್ತಿ ಆದಿಮೂಲ ಆದಂಥ ಮಹಾಶಕ್ತಿ ಶ್ರೀ ಕತಿಕಲ್ಲಂಬ ದೇವಿಯನ್ನು ಮೊರೆ ಹೋದಾಗ ಕತಿಕಲ್ಲಂಬ ದೇವಿಯವರು ಹೇಳ್ತಾರೆ, ಈ ಒಂದು ಗ್ರಾಮದಲ್ಲಿ ವಿಷ್ಣು ಭಜನೆಯನ್ನು ಸ್ಟಾರ್ಟ್ ಮಾಡಿ ವಿಷ್ಣು ನಾಮಸ್ಮರಣೆಯನ್ನು ಪ್ರಾರಂಭಿಸಿ ಈ ಒಂದು ಪ್ಲೇ ಕಾಯಿಲೆಗೆ ಅಂತ್ಯವನ್ನು ನಾವು ಕಾಣ್ಬೋದು. ಈ ಒಂದು ಭಜನೆಯನ್ನು ಸ್ಟಾರ್ಟ್ ಮಾಡಿ ನಾಮಸ್ಮರಣೆ ಮಾಡ್ಕೊಂತ ಹೋಗಿ ಊರಿಗೆ ಶ್ರೇಯಸ್ಸು ಮತ್ತು ಅಭಿವೃದ್ಧಿ ಆಗುತ್ತದೆ ಅಂತ ಆ ದೇವಿ ನಮ್ಮ ಏನು ಹಿರಿಯರಿಗೆ ಹೇಳ್ತದೆ. ರುಕ್ಮಿಣಿ ಸಮೇತ ಶ್ರೀ ಪಾಂಡುರಂಗ ಬಿಟ್ಟನ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಗ್ತಾ ಇದ್ದಂತಹ ವಿಶೇಷ ಪೂಜಾರಾಧನೆ ಪೂಜಾ ಕಾರ್ಯವನ್ನು ಹೇಗೆ ಸಲ್ಲಿಸಲಾಗ್ತಿತ್ತು ಅಂತ ನಾವು ನೋಡ್ತಾ ಇದ್ವಿ. ಮತ್ತು ಪಾಂಡುರಂಗ ಬಿಟ್ಟನ ಭಜನಾ ಕಾರ್ಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಹೇಗೆ ಪಾಲ್ಗೊಂಡಿದ್ರು ಅನ್ನೋ ದೃಶ್ಯಗಳನ್ನು ಕೂಡ ನೋಡಿದ್ದಾಯಿತು. ನಾವೀಗ ನೋಡುವಂಥದ್ದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಂತಹ ಆನೆ ಗಜಲಕ್ಷ್ಮಿಗೆ ಗುರುಜಿಯವರು ವಿಶೇಷವಾದಂತಹ ಪೂಜಾ ಕೈಂಕರ್ಯವನ್ನು ಸಲ್ಲಿಸಿದ್ದಾರೆ. ಪೂಜಾರಾಧನೆ ಹೇಗಿತ್ತು ನೋಡೋಣ. ಸರ್ವಭೂತೇಷು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಾಯಿ ಮಹಾಲಕ್ಷ್ಮಿ ಗಜಲಕ್ಷ್ಮಿ ಸೌಭಾಗ್ಯ ಎಂಬತಕ್ಕಂತಹ ಆನೆ ಪಾಂಡುರಂಗ ಕ್ಷೇತ್ರಕ್ಕೆ ಬಂದು ಇಲ್ಲಿ ಕ್ಷೇತ್ರದಲ್ಲಿ ಪಾಂಡುರಂಗ ರುಕ್ಮಿಣಿಯ ಸೇವೆಗಾಗಿ ಬಂದಿರತಕ್ಕಂಥ ಆನೆ. ಈ ಆನೆಗೂ ಸಹಿತ ಒಂದು ವಿಶೇಷವಾದಂಥ ಅನುಷ್ಠಾನ. ಏನೇ ಆದರೂ ಆನಂದ್ ಗುರುಜಿಗೂ ಆನೆಗೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬಂಧ ಇದೆ. ಹಾಗಾಗಿ ಎಲ್ಲೇ ಆದರೂ ಸಹಿತ ಆನೆ ನನ್ನ ವಾಸ್ತುಗೃಹದಲ್ಲೂ ನನ್ನ ಆಶ್ರಮದಲ್ಲೂ ಸಹಿತ ಸಾಕಷ್ಟು ಆನೆಗಳೇ ಇದೆ. ಆದರೆ ಅಲ್ಲಿರ್ತಕ್ಕಂಥ ಆನೆಗಳು ಬೊಂಬೆ ಆಗಿರ್ತಕ್ಕಂಥದ್ದು, ಇಲ್ಲಿರೋ ಆನೆ ಓಡಾಡ್ತಕ್ಕಂತಹ ಆನೆ. ಮುಂದೊಂದು ದಿವಸ ನಮ್ಮ ಆಶ್ರಮದಲ್ಲೂ ಸಹಿತ ಇಂಥದ್ದೊಂದು ಆನೆಯನ್ನು ನೆಲೆಸಬೇಕು, ಈ ಆನೆಗೆ ಪ್ರತಿನಿತ್ಯ ಸೇವೆ ಆಗಬೇಕು ಎಂಬತಕ್ಕಂಥ ಮಹದಾಸೆ ಈ ನಿಮ್ಮ ಆನಂದ್ ಗುರುಜಿಯವ್ರದ್ದು. ನೋಡೋಣ, ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಆ ಪ್ರಾರ್ಥನೆಗೆ ತಕ್ಕನಾದಂಥ ರೀತಿಯಲ್ಲಿ ಭಗವಂತನೇ ಆಶೀರ್ವದಿಸಬೇಕು. ಪಾಂಡುರಂಗನ ಅನುಗ್ರಹ ಹೊಂದಿದ್ದರೆ ಇಂತಹ ಗಜಲಕ್ಷ್ಮಿ ನಮ್ಮ ಆಶ್ರಮದಲ್ಲೂ. ಆದರೂ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ಈ ಒಂದು ಸಾನ್ನಿಧ್ಯ, ಈ ಪುಟ್ಟ ಗ್ರಾಮ ಆದರೂ ಸಾಕಷ್ಟು ದೇವತೆಗಳು ದೇವರು ಇರ್ತಕ್ಕಂಥ ಸಾನ್ನಿಧ್ಯ. ದೇವರಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಈ ಗಜಲಕ್ಷ್ಮಿ ಬಂದಿರತಕ್ಕಂಥದ್ದು ಇನ್ನೊಂದು ಸಂತೋಷವೇ ಸರಿ.
ಹಾಗಾಗಿ ಅತ್ಯದ್ಭುತವಾದಂತಹ ಗಜಲಕ್ಷ್ಮಿ ಅನುಷ್ಠಾನವನ್ನು ತಾವೆಲ್ಲರೂ ಸಹಿತ ಕಣ್ತುಂಬಿಸ್ಕೊಳ್ಳುವಂಥದ್ದಾಗಲಿ. ತಾವೆಲ್ಲರೂ ಶ್ರದ್ಧಾಭಕ್ತಿಯಾಗಿ ತಾಯಿ ಗಜಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಂದನ ಶ್ರೀ ಪಾಂಡುರಂಗ ನಂದ ಗೋಕುಲ ಶ್ರೀ ಪಾಂಡು ಕೃಷ್ಣನು ಶ್ರೀ ಪಾಂಡುರಂಗ. ನಮ್ಮದು ಮದುವೆಯಾಗಿ ಒಂದು 6 ವರ್ಷ ಆಯಿತು. 6 ವರ್ಷ ಆದ್ರೂ ನಮಗೆ ಸಂತಾನ ಫಲ ಎಲ್ಲೂ ಸಿಗಲಿಲ್ಲ. ಹಾಸ್ಪಿಟ್ಲು ತುಂಬ ಓಡಾಡಿದ್ವಿ, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ವಿ, ದೇವಸ್ಥಾನಗಳಿಗೆ ಎಲ್ಲ ಕಡೆ ಹೋಗಿ ಬಂದ್ವಿ. ಕೊನೆಗೆ ಯಾರೋ ನಮಗೆ ಇಲ್ಲಿ ಕಬ್ಬಳದಲ್ಲಿ ಈ ರೀತಿ ಒಂದು ಮಾತಾಡೋ ದೇವರಿದೆ, ಅದು ಪಾಂಡುರಂಗ ಅಂದರು. ನಮ್ಮದು ಮನೆ ದೇವರು ಪಾಂಡುರಂಗ ಆಗಿರೋದ್ರಿಂದ ಒಂದು ಸರಿ ದೇವಸ್ಥಾನಕ್ಕೆ ಬಂದೋಗೋಣ ಅಂತೇಳಿ ಬಂದೋದ್ವಿ. ಬಂದೋದ್ಮೇಲಿಂದ ಇಲ್ಲಿ ಒಂದು ಔಷಧಿ ಅಂತೇಳಿ ಕೊಟ್ಟರು. ಆ ದಿನವೇ ನಮಗೆ ಇಲ್ಲಿ ಉಳ್ಕೊಳೋದಕ್ಕೆ ದೇವರಿಂದ ಅಪ್ಪಣೆಯಾಗಿ ಔಷಧಿ ಅಂತ ಕೊಟ್ಟರು. ಔಷಧಿ ಕೊಟ್ಟ ಮೇಲಿಂದ ಇವರಿಗೆ ನೀರು ನಿಂತ್ಕೊಂತು. ನೀರು ನಿಂತ್ಕೊಂಡ್ಮೇಲೆ ಇವನಿಗೆ 15 ವರ್ಷ, ಈಗ ಇವನಿಗೆ 13 ವರ್ಷ. ಇಬ್ಬರು ಮಕ್ಕಳು, ಸಂತಾನ ಫಲನೂ ಸಿಕ್ತು. ಆರೋಗ್ಯದಲ್ಲೂ ಸಮೇತ ನನಗೆ ಸ್ವಲ್ಪ ಸೊಂಟ ನೋವು ಅದು ಇದು ಇತ್ತು. ಇಲ್ಲೆಲ್ಲ ಔಷಧಿ ತೊಗೊಂಡ್ಮೇಲಿಂದ ಈಗ ಚೆನ್ನಾಗಿದ್ದೀನಿ. ಅಭಿವೃದ್ಧಿ ವ್ಯಾಪಾರ ಸ್ವಲ್ಪ ಕೈ ಹಿಡಿದಲ್ಲೇ ಕಷ್ಟ ಅಂತ ಬಂದಾಗಲೂ ನಾನು ಇದ್ದೀನಿ ಬೆನ್ನಿಂದೆ ಅಂತೇಳಿ ಒಳ್ಳೇದು ಮಾಡಿ
ಆರ್ಥಿಕವಾಗಿ ನನ್ನನ್ನು ಮುನ್ನಡೆಸಿದ್ದಾರೆ. ಭಗವಂತ ಸ್ವಾಮಿ ಆಶೀರ್ವಾದದಿಂದ ನಾನೀಗ ಚೆನ್ನಾಗಿದ್ದೀನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರೋದು ರುಕ್ಮಿಣಿ ಸಮೇತ ಶ್ರೀ ಪಾಂಡುರಂಗ ಸ್ವಾಮಿಯ ದಿಂಡಿ ಮಹೋತ್ಸವದ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು. ಈ ವೇದಿಕೆಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಏನೆಲ್ಲ ಅರ್ಥಪೂರ್ಣ ಮಾಹಿತಿಗಳನ್ನು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ನಾವೀಗ ನೋಡೋಣ. ಆನಂದ್ ಗುರುಜಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತಗಳನ್ನ ನಾನು ಗ್ರಾಮದ ಪರವಾಗಿ ಮತ್ತು ನಮ್ಮ ಭಜನಾ ಸಂಘದ ಪರವಾಗಿ ಗೌರವಿಸ್ತಾ ಇದ್ದೇನೆ. ಇಡೀ ಭೂ ವೈಕುಂಠನೇ ಈ ನಮ್ಮ ಧರೆಗೆ ಇಳಿದುಕೊಂಡಿರುವಂತಹ ಭಾಸವಾಗ್ತಾ ಇದೆ. ಕಾರಣ ನಮ್ಮ ಶ್ರೀ ಮಹರ್ಷಿ ಆನಂದ ಗುರುಜಿಗಳು ಪಾದಸ್ಪರ್ಶದಿಂದ. ಮಾತಾಡುವ ಪಾಂಡುರಂಗ ಎಲ್ಲರನ್ನೂ ಹರಿಸಿ ಆಶೀರ್ವದಿಸುತ್ತಿದ್ದಾನೆ. ಆತನ ಕೃಪಾ ಕಟಾಕ್ಷವನ್ನ ನಾವು ನೀವೆಲ್ಲರೂ ಸಹಿತ ಸಿದ್ಧಿಪಡಿಸ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಪಾಂಡುರಂಗನ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವದ ದಿಂಡಿ ಮಹೋತ್ಸವದ 21ನೇ ವರ್ಷದ ದಿಂಡಿ ಮಹೋತ್ಸವದ ಅದ್ಧೂರಿಯತ್ವಾದಂಥ ಕಾರ್ಯಕ್ರಮ ಇದಾಗಿದೆ ಅಂದರೆ ಇದು ತಪ್ಪಾಗಲಾರದು. ಇಲ್ಲಿ ಸ್ವಾಮಿಗೆ 2 ತುಳಸಿ ದಳವನ್ನಿಟ್ಟು ನನಗೆ ಶಕ್ತಿ ಇಷ್ಟಿದೆಯಪ್ಪ, ನನಗೆ ಶಕ್ತಿ ಕೊಡೆಯ ಅಂದರೆ ಮತ್ತಷ್ಟು ಶಕ್ತಿಯನ್ನು ತುಂಬಿಸುವಂಥ ಒಂದು ವೈದ್ಯನಾಗಿ, ಭವರೋಗ ವೈದ್ಯನಾಗಿ, ಬೇಡಿದಂಥ ವರಗಳನ್ನು ದಯಪಾಲಿಸ್ತಕ್ಕಂಥ ಕಲಿಯುಗದ ಕಾಮಧೇನುವಾಗಿ, ಈ ಒಂದು ಪ್ರತ್ಯಕ್ಷ ದೈವವಾಗಿ ಮಾತಾಡುವಂಥ ಪಾಂಡುರಂಗ, ರುಕ್ಮಿಣಿ ಸಮೇತ ಪಾಂಡುರಂಗ ಇಲ್ಲಿ ನೆಲೆ ನಿಂತಿದ್ದಾನೆ. ನನಗೆ ಇಲ್ಲಿಂದ ಮೊದಲು ನಿಮ್ಮೂರಿನ ದೇವಾಲಯದ ಜವಾಬ್ದಾರಿಯನ್ನು ಹೊತ್ತು, ಅಂದರೆ ಎಲ್ಲ ದೇವಾಲಯದ ಆಡಳಿತದ ಬಗ್ಗೆ ಒಂದಿಷ್ಟು ಜವಾಬ್ದಾರಿ ಇಟ್ಕೊಂಡಿರ್ತಕ್ಕಂಥ ಚಂದ್ರಪ್ಪ ಮತ್ತು ಅವರ ತಂಡ ಎಲ್ಲರೂ ಬಂದು ಈ ನಮ್ಮ ಕಾರ್ಯಕ್ರಮಕ್ಕೆ 21ನೇ ದಿಂಡಿ ಮಹೋತ್ಸವ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂದರೆ ಅವರು ಬರಬೇಕು ಅಂತ ಕೇಳುವಾಗಲೂ ಸಹಿತ ನಾನು ಬರ್ತೀನಿ ಅಂತ ಹೇಳೋ ಮನಸ್ಸು ನಂದಿರಲಿಲ್ಲ. ಚಂದ್ರಣ್ಣವರು ಹೇಳಿದ್ರು, ನಾನು ನಿಮ್ಮ ಮನೆಗೆ ಬಂದು ಕೇಳೋದು ಮಾತ್ರ ನನ್ನ ಜವಾಬ್ದಾರಿ, ಬರೋದು ಬಿಡೋದು ಕರೆಸೋದು ಬಿಡೋದು ಆತನ ಜವಾಬ್ದಾರಿ. ಆತ ಹೇಳಿದ್ದಾನೆ, ನಮ್ಮಲ್ಲಿ ಕೂತಿರುವ ಪಾಂಡುರಂಗ, ಮಾತಾಡುವ ಪಾಂಡುರಂಗ ಹೇಳಿದ್ದಾನೆ ನಿಮ್ಮನ್ನು ಕರ್ಕೊಂಡು ಬರಲಿಕ್ಕೆ ಎಂದರು. ಆ ಮಾತು ಕೇಳಿದ ಮರುಕ್ಷಣ ನಾನು 2ನೇ ಮಾತಾಡಲಿಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ದಿನದ 24 ಗಂಟೆ ಒಂದಿಷ್ಟು ಕಾಲ ನನ್ನ ವಿಶ್ರಾಂತಿ ಬಿಟ್ಟರೆ ಉಳಿದ ಸಮಯ ಈ ಜನಸೇವೆಯೇ ಜನಾರ್ದನ ಸೇವೆ. ವರ್ಷದ 365 ದಿವಸ ರಾಜ್ಯದ ಮೂಲ ಮೂಲೆಗೂ ಸಹಿತ ನನ್ನ ಪಯಣ ಬರ್ತಾ ಇರುತ್ತೆ. ಬಹುಶಃ ನಿಮ್ಮೆಲ್ಲರಿಗೂ ನನ್ನ ಕಾರ್ಯಕ್ರಮದ ಬಗ್ಗೆ ಎಷ್ಟು ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆನಂದ್ ಗುರುಜಿಯವ್ರ ಕಾರ್ಯಕ್ರಮ ಅಂದರೆ ಸಾಕು, ಎಲ್ಲಿದ್ರೂ ಸರಿಯೇ ಒಂದಷ್ಟು ಜನ ಬ್ಯಾಚ್ ಬಂದಿರ್ತಾರೆ, ಏನಾರು ವಸ್ತುಗಳು ಕಳ್ತನ ಮಾಡ್ತಾರೆ, ಪಾಪ ಕಣ್ಣೀರು ಹಾಕೊಂಡು ಹೋಗೋ ತಾಯಂದ್ರಿದ್ದಾರೆ. ಆದರೆ ಈ ಗ್ರಾಮದಲ್ಲಿ ಕಳ್ಳರು ಬಂದಿಲ್ಲಿ ಬದುಕಕ್ಕಾಗಲ್ಲ. ಯಾಕೆಂದ್ರೆ ಒಬ್ಬರ ಇಬ್ಬರ ಇಲ್ಲಿರೋ ಶಕ್ತಿ ದೇವತೆಗಳು ಒಬ್ಬೊಬ್ಬರನ್ನು ನೋಡಿದ್ರೆ ಅಬ್ಬಾ, ನಿಜಕ್ಕೂ ಹೇಳಬೇಕಂದ್ರೆ ನಿಮ್ಮೂರಿಗೆ ಪೊಲೀಸು ಅವಶ್ಯಕತೆ ಇಲ್ಲ, ಇಲ್ಲಿ ಕಳ್ಳರು ಗಾಕರು ಬರೋಂಗೇ ಇಲ್ಲ, ಕೋರ್ಟು ಕಚೇರಿ ಕೆಲಸ ಹತ್ತೋಂಗೇ ಇಲ್ಲ. ಅಂತಹ ಮಾತಾಡೋ ದೇವರು ಪಾಂಡುರಂಗ ಇಲ್ಲಿದ್ದಾನೆ. ಅದ್ರ ಜೊತೆಗೆ ಆ ಶಕ್ತಿ ದೇವತೆಗಳು, ಗ್ರಾಮ ದೇವತೆ ಅಷ್ಟು ಶಕ್ತಿಯುತವಾದಂಥದ್ದಿದೆ. ಹಾಗೆ ರೈತರು ದುಡಿದು ಬದುಕ್ತಕ್ಕಂಥವ್ರು, ನಿಮ್ಮ ಬೆವರು ತೆಗೆದು ದುಡಿದು ಬದುಕ್ತಕ್ಕಂಥವ್ರು, ಹಸಿವು ಅಂತ ಬಂದಾಗ ಅನ್ನವನ್ನು ನೀಡ್ತಕ್ಕಂಥವ್ರು ನನ್ನ ರೈತ ಬಾಂಧವರು. ನೀವು ಇನ್ನೊಬ್ಬರು ವಸ್ತು ತಗೊಂಡು ಆಗಬೇಕಾದಾದ್ರೂ ಏನಿದೆ, ಇನ್ನು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು ಕೊನೆಗೆ ಉಳಿತಕ್ಕಂಥದ್ದು, ನಮ್ಮ ಆರೋಗ್ಯ ವೃದ್ಧಿಸ್ತಕ್ಕಂಥದ್ದು, ನಮಗೆ ಬೇಕು ಬೇಡಗಳನ್ನು ನೋಡಿಕೊಳ್ತಕ್ಕಂಥದ್ದು ಯಾರು? ಎಲ್ಲವೂ ಆ ಭಗವಂತ ಶ್ರೀಕೃಷ್ಣನೇ. ಅಂತಹ ಪಾಂಡುರಂಗ ನೆಲೆಸಿರುವ ಈ ಗ್ರಾಮ, ನೀವೆಲ್ಲರೂ ಪುಣ್ಯಾತ್ಮರು. ನಿಮ್ಮೆರಡೂ ಕೈ ಮೇಲೆತ್ತಿ. ಪಾಂಡುರಂಗ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ 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 ಜಯ ಹರಿ ವಿಠ್ಠಲ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ವಿಠ್ಠಲ ಪಾಂಡುರಂಗ ಶ್ರೀ ಹರಿ ವಿಠ್ಠಲ ಪಾಂಡುರಂಗ. ಬೋಲೋ ಪಂಡರಿನಾಥ ಮಹಾರಾಜ್ ಕಿ ಜೈ. ಪಾಂಡುರಂಗನ ಸದ್ಭಕ್ತನಾದಂತಹ ಭಕ್ತ ತುಕಾರಾಮ್, ಭಕ್ತ ತುಕಾರಾಮ್. ಆ ತುಕಾರಾಮ್ ಅಂದ್ರೆ ಆತ ಹೇಳಬೇಕಂದ್ರೆ ಭಕ್ತ ತುಕಾರಾಮ್ ನಿರಂತರವಾದಂತ ರೀತಿ ದಿನದ 24 ಗಂಟೆ ಭಗವಂತನ ಸೇವೆಯನ್ನು ಮಾಡ್ತಾ, ಪಾಂಡುರಂಗನ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಇದ್ದ ಆತ. ಒಂದು ಕಾಲ ಏನಾಯ್ತು, ಮನೆಯಲ್ಲಿ ತಂದೆ ತಾಯಿ ಇಬ್ರು ಇದ್ರು. ತಂದೆ ತಾಯಿ ಜೊತೆಗೆ ಮಗ ಎಲ್ಲರೂ ಸಹಿತ ಕೂತು ಅನುಷ್ಠಾನವನ್ನು ಮಾಡಿ ಮಧ್ಯಾಹ್ನ ಪ್ರಸಾದ ಊಟ ಮಾಡಿದ್ರು. ಸಾಕಷ್ಟು ಬಿಸಿಲಿತ್ತು, ಸಾಕಷ್ಟು ಬಿಸಿಲಿನ ವಾತಾವರಣ ಆದ್ರಿಂದ ಪಾಂಡುರಂಗ ಎಲ್ಲವನ್ನೂ ನೋಡ್ತಾ ಇದ್ದ. ಆದ್ರೆ ಭಕ್ತರ ಪರೀಕ್ಷೆ ಮಾಡಬೇಕಲ್ಲ, ಪರೀಕ್ಷೆ ಇಲ್ದಿರ ಯಾರಿಗೆ ಯಾವುದೂ ಒಲಿಯೋದಿಲ್ಲ. ನಾವು ದೂರದಿಂದ ಬಂದು ಭಗವಂತನ ಪ್ರಾರ್ಥನೆ ಮಾಡಿದ್ರಿಂದ ಭಗವಂತ ನಾನಿದ್ದೀನಿ ಅಂತ ಧೈರ್ಯ ನನಗೂ ಕೊಟ್ಟಿದ್ದಾನೆ. ಹಾಗೆ ಆ ಪುಂಡಲೀಕ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಸೇವೆಯನ್ನು ಮಾಡ್ತಾ, ಪುಂಡಲೀಕನಿಗೆ ಗೊತ್ತಿದ್ದು ಒಂದೇ, ಪಾಂಡುರಂಗನ ಸೇವೆ. ನಿತ್ಯ ಪಾಂಡುರಂಗನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡೋದು ಒಂದೇ ಗೊತ್ತಿತ್ತು.
ಆದ್ರೆ ಪುಂಡಲೀಕನ ಜೊತೆ ಪಾಂಡುರಂಗ ಮಾತಾಡ್ತಾ ಇದ್ದ. ಇದು ಅವ್ರ ಜನ್ಮ ಕೊಟ್ಟ ತಂದೆ ತಾಯಿ ಗೊತ್ತಿರಲಿಲ್ಲ. ಒಂದ್ಸತಿ ತಂದೆ ತಾಯಿ ಮತ್ತು ಪುಂಡಲೀಕ ಮಧ್ಯಾಹ್ನ ಪ್ರಸಾದ ಊಟ ಮಾಡಿದ್ರು. ತಂದೆ ತುಂಬಾ ಆಯಾಸ ಪಟ್ಟಿದ್ರು. ಆಯಾಸ ಪಟ್ಟು ತಂದೆ ಮಲಗಿರುವಾಗ ಪುಂಡಲೀಕನಿಗೆ ಒಂದು ಮಾತು ಹೇಳಿದ್ರು. ಏನಪ್ಪಾ ಅಂದ್ರೆ, ನನ್ನ ಕಾಲು ತುಂಬಾ ನೋವ್ತಾ ಇದೆ, ಆಯಾಸ ಆಗಿದೆ, ಒಂದಿಷ್ಟು ನನ್ನ ಪಾದ ಸೇವೆ ಮಾಡ್ತೀಯಾ ಅಂತ ತಂದೆ ಮಗನ ಕೇಳ್ತಾನೆ. ಪುಂಡಲೀಕ ಅದಕ್ಕಿನ್ನ ಪುಣ್ಯದ ಕೆಲಸ ಏನ್ ಬೇಕು? ತಂದೆ ಸೇವೆ, ತಂದೆ ಹೇಳುವ ಮಾತು, ಪಿತೃವಾಕ್ಯ ಪರಿಪಾಲನ ಆಗಿರ್ತಕ್ಕಂಥ ಶ್ರೀರಾಮಚಂದ್ರನೇ ತನ್ನ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೊರಟ. ಅಂತದ್ರಲ್ಲಿ ಆ ಪುಂಡಲೀಕನ ತಂದೆ ತಾನು ಕೇಳಿದ್ದು, ನನ್ನ ಕಾಲುಗಳು ನೋವ್ತಿದೆ, ಒಂದ್ ಸ್ವಲ್ಪ ಪಾದ ಸೇವೆ ಮಾಡ್ತೀಯಾ ಅಂತಂದ. ಪಾದ ಸೇವೆಯನ್ನು ಮಾಡುವಂತ ಕಾಲ ಹೊರಗಡೆ ಪಾಂಡುರಂಗ ಬಂದು ನಿಂತ್ಕೊಂಡು ಪುಂಡಲೀಕ 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 ಅಂತ ಕರೆದ. 4 ಬಾರಿ ಕರೆದ. ಗೊತ್ತಾಯ್ತು, ಓ ನನ್ನ ಒಡೆಯ ಪಾಂಡುರಂಗ ಬಂದಿದ್ದಾನೆ. ಪಾಂಡುರಂಗ, ತಂದೆ ನನ್ನ ಜನ್ಮದಾತರು, ನನ್ನ ತಂದೆ ಇಲ್ಲಿ ಮಲಗಿದ್ದಾರೆ, ಅವ್ರ ಪಾದ ಸೇವೆ ಮಾಡ್ತಿದ್ದೀನಿ, ಸ್ವಲ್ಪ ಹೊತ್ತು ಅವ್ರ ವಿಶ್ರಾಂತಿ. ಯಾವತ್ತೂ ನಾನು ಏನೂ ಕೇಳಿಲ್ಲ, ಇವತ್ತು ನನ್ನ ಕಾಲಿಸ್ಕು ಅಂತ ನನ್ನ ಮಗನಾಗಿದ್ದಕ್ಕೋಸ್ಕರ ಕೇಳಿದ್ದಾರೆ. ಜನ್ಮ ಕೊಟ್ಟಿರ್ತಕ್ಕಂಥವ್ರು, ಅವ್ರ ಪಾದ ಸೇವೆ ಮಾಡ್ತಿದ್ದೀನಪ್ಪ, ಸ್ವಲ್ಪ ಹೊತ್ತು ನಿಂತ್ಕೋ ಅಂದ್ರು. ನೋಡಿ, ಜನ್ಮದಾತರ ಸೇವೆ ಮುಂದೆ ಪಾಂಡುರಂಗ ಸಹಿತ ಬಾಗಿಲಲ್ಲೇ ನಿಂತ್ಕೊಂಡ. ಪಾಂಡುರಂಗ ಬಾಗಿಲಲ್ಲಿ ನಿಂತಿದ್ದು ಪಾಂಡುರಂಗನಿಗೆ ಬೇಜಾರಾಗ್ಲಿಲ್ಲ. ಯಾಕೆಂದ್ರೆ ನೀನ್ ಸೇವೆ ಮಾಡ್ತಿರೋದು ನನ್ನ ಸೇವೆನೇ, ನನ್ನ ಸೇವೆ ಮಾಡ್ತಾ ಇದೀಯಾ, ನನ್ನ ಪಾದಗಳು ಸಿಗ್ತಾ ಇದೆಯಾ, ಆದ್ರೆ ನಾನು ನೀನು ಪರೀಕ್ಷೆ ಮಾಡ್ಬೇಕಾಗಿದೆ ಅಂತ ಹೇಳಿ ಪರೀಕ್ಷೆ ಮಾಡುವಂತ ರೀತಿ ಮತ್ತೊಮ್ಮೆ ಕೂಗುದ. ಅಯ್ಯ ಪುಂಡಲೀಕ, ಎಷ್ಟೊತ್ತು ನಾನು ನಿಂತ್ಕೊಳ್ಳೋದು, ಬಿಸಿಲಲ್ಲಿದ್ದೀನಿ, ಬಂದು ನಾನು ಒಳಗೆ ಕರ್ಕೊಂಡು ಹೋಗ್ಬಾರ್ದಾ ಅಂದ. ಸ್ವಾಮಿ, ಎಲ್ಲವೂ ನಿನಗೆ ಗೊತ್ತು, ನನ್ನ ತಂದೆಯ ಪಾದ ಸೇವೆ ಮಾಡ್ತಾ ಇದ್ದೀನಿ, ತಂದೆ ವಿಶ್ರಾಂತಿಯಲ್ಲಿದ್ದಾರೆ, ನಾನೇನಾದ್ರೂ ಕೈ ಬಿಟ್ರೆ ಎದ್ದು ಬಿಡ್ತಾರೆ. ಅಪರೂಪಕ್ಕೆ ಮಲಗಿರ್ತಕ್ಕಂಥವ್ರು ದಿನದ 24 ಗಂಟೆ, ವರ್ಷದ 365 ದಿವಸ ದುಡಿದು ಈ ದೇಹವನ್ನ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಎಲ್ಲವೂ ನಿನಗೆ ಗೊತ್ತು, ಒಂದ್ ಸ್ವಲ್ಪ ಹೊತ್ತು ಬಿಡಯ್ಯ ಅಂತ ಕೇಳಿದ. ಆದ್ರೂ ಪಾಂಡುರಂಗ ಮತ್ತೆ ಪರೀಕ್ಷೆ ಮಾಡಿದ. ಪುಂಡಲೀಕ, ನಾನು ಹೊರಡ್ತಾ ಇದ್ದೀನಿ, ನಾನು ನಿನಗೋಸ್ಕರ ಬಂದೆ, ನಿನ್ನ ಸೇವೆ ತಗೋಬೇಕು ಅಂತ ಬಂದೆ, ನೀನ್ ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ, ನಾನು ಹೊರಡ್ತಾ ಇದ್ದೀನಿ ಅಂದ. ನಿನಗೆ ಹಾಗೆ ಇಷ್ಟ ಆದ್ರೆ, ನನ್ನ ನೀನ್ ಬಿಟ್ಟು ಹೋಗೋನಾದ್ರೆ ನೀನು ಹೊರಡು. ಆದ್ರೆ ಪಾಂಡುರಂಗ ಹೊರಡಲಿಲ್ಲ. ಪಾಂಡುರಂಗ ಆ ಪುಂಡಲೀಕನ ಮನೆಯ ಪಕ್ಕದಲ್ಲಿ ಒಬ್ಬ ರಾಕ್ಷಸ ಶಾಪಗ್ರಸ್ತನಾಗಿ ಒಂದು ದೊಡ್ಡದಾದಂತ ಬಂಡೆಯಾಗಿ ಕೂತಿದ್ದ. ಇದಕ್ಕೆಲ್ಲ ಕಾರಣ ಏನು? ಅಲ್ಲಿ ಪಕ್ಕದಲ್ಲಿ ಬಂಡೆಯಾಗಿದ್ದಂತ ರಾಕ್ಷಸ ಇದ್ನಲ್ಲ, ಅವನು ಮೋಕ್ಷ ಸಿಗಬೇಕಾಗಿತ್ತು. ಅವನು ಮೋಕ್ಷ ಸಿಗ್ಲಿಕ್ಕೋಸ್ಕರ ಪಾಂಡುರಂಗ ಏನ್ ಮಾಡ್ದ, ನಿಂತು ಸುಸ್ತಾಗಿ ಆ ಶಿಲೆ ಮೇಲೆ ಕೂತ್ಕೊಂಡ. ಯಾವಾಗ ಪಾಂಡುರಂಗ ಶಿಲೆ ಮೇಲೆ ಕೂತ್ಕೊಂಡು ಆ ಬಂಡೆಯಲ್ಲಿದ್ದಂತ ಆ ರಾಕ್ಷಸತ್ವ ಅಂತಕ್ಕಂಥದ್ದು ಹೋಯ್ತು. ಒಳ್ಳೆ ಜನ್ಮ ಪ್ರಾಪ್ತಿ ಆಯ್ತು. ನಿದ್ದೆಯಿಂದ ಎದ್ದು, ಯಾರೊಂದಿಗೆ ಮಾತಾಡ್ತಿದ್ಯಪ್ಪ, ಯಾರ ಹತ್ರ ಮಾತಾಡ್ತಿದ್ಯಾ? ಇರೋದಿಲ್ಲ, ನಾನು ನಿಮ್ಮಮ್ಮ ಮಲಗಿದ್ದೀನಿ, ನಾನಂತೂ ಮಾತಾಡ್ತಿಲ್ಲ, ನೀನ್ ಯಾರ ಹತ್ರ ಮಾತಾಡ್ತಾ ಇದೀಯ ಅಂದಾಗ, ಅಪ್ಪ ಅವಾಗಿಂದ ಪಾಂಡುರಂಗ ಬಂದು ಬಾಗಿಲಲ್ಲಿ ನಿಂತ್ಕೊಂಡು, ಪಾಂಡುರಂಗ ಪುಂಡಲೀಕ ಪುಂಡಲೀಕ ಅಂತ 4 ಸರ್ತಿ ಕರೆದ. ನಾನು ಅಲ್ಲೇ ನಿಂತ್ಕೋ ಅಂತ ಹೇಳಿದೀನಿ ಅಂತಂದಾಗ, ಅಂದ ಮರುಕ್ಷಣ ಈ ಪುಟಕ್ಕಿಟ್ಟ ಚಿನ್ನದಂತೆ ಪಟ್ ಅಂತ ಎದ್ದು ಕೂತ್ಕೊಂಡ್ರು ತಂದೆ. ಅಯ್ಯೋ, ನನಗ ಭಾಗ್ಯ ಇಲ್ವಲ್ಲ, ನಾನು ನಿನ್ನ ಜನ್ಮ ಕೊಟ್ಟರು ಸಹಿತ ನನಗೆ ಒಂದು ದಿವಸಕ್ಕೂ ಪಾಂಡುರಂಗನ್ ನಾನು ಮಾತಾಡ್ಲಿಲ್ಲ, ಪಾಂಡುರಂಗನ್ ನೋಡುವಂತಹದ್ದು ನನಗಾಗ್ಲಿಲ್ಲ, ಒಂದ್ ದಿವಸಕ್ಕೂ ನಾನು ಭಗವಂತ ದರ್ಶನ ಕೊಡ್ಲಿಲ್ಲ. ನನ್ನ ಮಗನೊಂದಿಗೆ ಪಾಂಡುರಂಗ ಮಾತಾಡ್ತಾನೆ ಅಂದ್ರೆ ನನ್ನ ಜನ್ಮ ಪಾವನ ಆಯ್ತು. ಒಂದ್ಸತಿ ನಾನು ಪಾಂಡುರಂಗನ್ ನೋಡ್ಬೇಕಲ್ಲಪ್ಪ, ಒಂದ್ಸತಿ ನನ್ನ ತೋರ್ಸಯ್ಯ, ನಿನ್ನ ಮುಖಾಂತರಾದ್ರೂ ನನ್ನ ಮಗನ ನಾನು ಪಾಂಡುರಂಗನ ನೋಡ್ತೇನೆ ಅಂತೇಳಿ ಮಗನ ಅಂಗಲಾಚ್ತಾನೆ ತಂದೆ. ಆಗ ತಂದೆ ಮಗ ಇಬ್ರು ಕೈ ಹಿಡಿದು ಬಾಗಿಲಿಗೆ ಬರ್ತಾರೆ. ಆದ್ರೆ ಬಾಗಿಲಿಗೆ ಬಂದ್ರು ಮೊದಲು ಪಾಂಡುರಂಗ ಕಾಣೋದಿಲ್ಲ. ಯಾವಾಗ ಪಾಂಡುರಂಗ ಕಾಣೋದಿಲ್ವೋ ತಂದೆಗೆ ಮಗನ ಮೇಲೆ ಕೋಪ ಬರುತ್ತೆ. ನನ್ನನ್ನು ನೀನು ಅವಾಗಲೇ ಬಿಟ್ಟು ಹೋಗಿ ನೀನು ಪಾಂಡುರಂಗನ ಸೇವೆ ಮಾಡಿದ್ರೆ ನನ್ನ ಜೀವನ ಪಾವನ ಆಗ್ತಾ ಇತ್ತು, ನನಗೂ ಸಾರ್ಥಕತೆ ಆಗ್ತಿತ್ತು. ನಾನು ಈ ಹಳಾದ ನಿದ್ದೆಯಿಂದ ನಿನಗೆ ತೊಂದರೆ ಆಯ್ತೇನೋ, ನಿನ್ನ ಪಾಂಡುರಂಗನ ನೀನು ದೂರ ಮಾಡಿಬಿಟ್ಟೇನೋ ಅಂತ ತಂದೆ ಬಹಳ ಪರಿತಪಿಸ್ತಾನೆ. ಆ ತಂದೆ ಪರಿತಪಿಸೋದನ್ನ ನೋಡಿ ಪುಂಡಲೀಕ ಪುನಃ ಕೇಳಿಕೊಳ್ತಾನೆ, ಭಗವಂತ, ನನ್ನ ಜನ್ಮದಾತ ನನ್ನ ಪಕ್ಕದಲ್ಲಿದ್ದಾರೆ, ನನ್ನ ತಂದೆ ಪಕ್ಕದಲ್ಲಿದ್ದಾರೆ, ಒಮ್ಮೆ ದರ್ಶನ ಕೊಡು. ನೀನ್ ದರ್ಶನ ಕೊಟ್ರೆ ನನ್ನ ತಂದೆ ಜೀವನ ಪಾವನ ಆಗತ್ತೆ, ಅವರು ಅಪೇಕ್ಷೆ ಹಿಂಗಿದೆ ಅಂತ ಕೇಳಿದಾಗ ಪಾಂಡುರಂಗನ ಪ್ರಾರ್ಥನೆ ಮಾಡಿದ ಮರುಕ್ಷಣ ಎದುರುಗಡೆ ಪ್ರತ್ಯಕ್ಷನಾಗ್ತಾನೆ. ರುಕ್ಮಿಣಿ ಸಮೇತ ಶ್ರೀ ಪಾಂಡುರಂಗ ಸ್ವಾಮಿಯ ದಿಂಡಿ ಮಹೋತ್ಸವದ ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಶರ್ಮಾ ಅವರು ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ನಾವೀಗ ನೋಡೋಣ. ಇದಾದ ನಂತರ ವಿಶೇಷವಾದಂತಹ ಗೌರವ ಸಮರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಹೇಗಿತ್ತು ನೋಡೋಣ.
ಇಂತಹ ಗ್ರಾಮನ ನಾನು ಇವತ್ತು ಇಲ್ಲಿ ಬಂದದ್ದು ನನ್ನ ನಿಜಕ್ಕೂ ಪೂರ್ವ ಜನ್ಮದ ಪುಣ್ಯವೇ ಸರಿ. ನಾನು ಅವತ್ತಿನ ದಿವಸ ಆಗಲ್ಲ ಅಂತ ಅಂದ್ಬಿಟ್ಟಿದ್ರೆ ಇವತ್ತು ನನಗೆ ಇಂತಹ ಸೇವೆ ಭಾಗ್ಯ ನನಗೆ ಸಿಗ್ತಿರ್ಲಿಲ್ಲ. ನಾನು ಅವತ್ತು ಆಗುತ್ತೋ ಇಲ್ವೋ, ಭಗವಂತ ನನ್ನನ್ನು ಬರೆದಿದ್ದಾರೆ, ಪಾಂಡುರಂಗ ನಾನು ಕರೀತಿದ್ದಾರೆ ಅಂತ ಹೇಳಿ ನಾನು ತೃಪ್ತಿಯಿಂದ ಒಪ್ಕೊಂಡಿದ್ದಕ್ಕೋಸ್ಕರ ಇವತ್ತು ನಿಮ್ಮನ್ನೆಲ್ಲರನ್ನೂ ನೋಡುವಂತ ಭಾಗ್ಯ ನಂದಾಯ್ತು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮತ್ತೊಮ್ಮೆ ಮುಂದಿನ ವರ್ಷ ಆದಷ್ಟು ಬೇಗ ಇದಕ್ಕಿನ್ನ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನನ್ನ ಆತ್ಮೀಯರು, ನಮ್ಮ ಆಶ್ರಮದ ಶಿಷ್ಯರಾದಂತ ಚಂದ್ರೂರವ್ರು ಮಾಡ್ಲಿ ಅಂತ ಹೇಳಿ ನಾನು ದೇವರ ಪ್ರಾರ್ಥಿಸ್ತೀನಿ. ಹಾಗೆ ಚಂದ್ರು ಮತ್ತೆ ಅವರೊಂದಿಗೆ ಇರ್ತಕ್ಕಂಥ ಎಲ್ಲಾ ಅಣ್ಣ ತಮ್ಮಂದರಿಗೂ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ಆಡಳಿತ ಮಂಡಳಿ ಮತ್ತು ಈ ಊರಿನ ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಸೇರಿ ನಡೆಸುವಂತ ಈ ಕಾರ್ಯಕ್ರಮ ಅದ್ದೂರಿತವಾಗಿರಲಿ. ಮುಂದಿನ ವರ್ಷದ ಕಾರ್ಯಕ್ರಮ ಇನ್ನೂ ಸ್ವಲ್ಪ ಮುಂಚಿತವಾಗಿ ಹೇಳಿ ಇನ್ನೂ ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು ಮಾಡೋಣ. ಅವತ್ತಿನ ದಿವಸ ನಡೆಸುವಂತಹ ಈ ಮಹಾಯಾಗ ಸರ್ವರಿಗೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿರಲಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. 21ನೇ ದಿಂಡಿ ಮಹೋತ್ಸವ ಶ್ರೀ ಪಾಂಡುರಂಗ ವಿಠ್ಠಲ ಸ್ವಾಮಿ ಮತ್ತು ರುಕ್ಮಿಣಿ ದೇವಿಯ ಆರಾಧನೆಯ ಈ ಒಂದು ಸುಸಂದರ್ಭದಲ್ಲಿ ನಾನು, ನಮ್ಮ ತಂದೆಯವರು, ನಮ್ಮ ಕುಟುಂಬದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು ನನಗಂತೂ ನಿಜಕ್ಕೂ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಇವತ್ತಿನ ದಿವಸ ನನಗಂತೂ ಬಹಳನೇ ಸಂತೋಷ ಆಯಿತು. ಇಲ್ಲಿ ಮತ್ತೊಂದು ವಿಚಾರ ನಾನು ಕೇಳುವಂದೆ, ಇಲ್ಲಿ ಭಗವಂತ ಔಷಧಿಯನ್ನು ಕೊಡ್ತಾರೆ ಅಂತ ಹೇಳಿ ಮತ್ತೊಂದು ವಿಚಾರ ತಿಳಿಸೋದಾದ್ರೆ, ಇಲ್ಲಿನ ಭಗವಂತ ಪಾಂಡುರಂಗ ಸ್ವಾಮಿ ಎಷ್ಟು ಅದ್ಭುತವೋ, ಎಷ್ಟು ಸೌಮ್ಯ ಸ್ವಭಾವರೋ, ಕಬ್ಬಳದ ಜನ ತಾವೆಲ್ಲರೂ ಕೂಡ ಅಷ್ಟೇ ಅದ್ಭುತ ಅಂತ ನಾನು ಹೇಳಲಿಕ್ಕೆ ಇಷ್ಟವನ್ನು ಪಡ್ತೇನೆ. ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಭಗವಂತ ಸುದರ್ಶನನಾಗಿ ನಿಮ್ಮಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳೆಲ್ಲವನ್ನೂ ಕೂಡ ದೂರ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣನಾಗಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮನೋಕಾಮನೆಗಳೆಲ್ಲವನ್ನೂ ಕೂಡ ಸಿದ್ಧಿಪಡಿಸ್ತಾ ಇದ್ದಾನೆ. ಬಹಳ ವಿಶೇಷವಾಗಿ ಧನ್ವಂತರಿ ಮಹಾವಿಷ್ಣುವಿನಾಗಿ ಇದೊಂದೇ ಗ್ರಾಮ ಅಲ್ದಿರ ಬೆಂಗಳೂರು ರಾಜ್ಯ, ಹೊರ ರಾಜ್ಯ, ಕರ್ನಾಟಕ, ಇಂಡಿಯಾ, ವಿದೇಶಗಳೆಲ್ಲರಿಗೂ ಕೂಡ ಆರೋಗ್ಯದ ವಿಚಾರವಾಗಿ ಸಾಕಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳಿಸ್ತಾ ನಮ್ಮ ಪರಿಸರದಲ್ಲೇ ಸಿಗ್ತಕ್ಕಂಥ ಆ ಒಂದಷ್ಟು ವನಸಿರಿಗಳ ಮೂಲಕ ನಿಮ್ಮೆಲ್ಲರ ಆರೋಗ್ಯವನ್ನ ಕ್ಷೇಮವಾಡ್ಲಿಕ್ಕೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಗೌಪ್ಯ ಔಷಧಿಗಳನ್ನ ತಂದು ಕೊಡ್ತಾ ಇದ್ದಾನೆ ಭಗವಂತ. ನಿಜಕ್ಕೂ ನನಗಂತೂ ಬಹಳ ಸಂತೋಷ ಆಯಿತು. ಆಗ ನಮ್ಮ ಆಶ್ರಮ ಮಹರ್ಷಿ ಮಂದಿರಕ್ಕೆ ಭಗವಂತ ಬಂದಾಗ ನಾನೊಂದು ಪ್ರಶ್ನೆ ಕೇಳಿದ್ದೆ. ಆಗ ಭಗವಂತ ಉತ್ತರ ಕೊಡಲಿಲ್ಲ. ನಾನು ಇಲ್ಲಿ ಉತ್ತರ ಕೊಡಲ್ಲ, ನೀನು ನನ್ನ ಜಾಗಕ್ಕೆ ಬಾ, ನಾನು ಅಲ್ಲಿ ನಿನಗೆ ಉತ್ತರ ಕೊಡ್ತೀನಿ ಅಂತ ಹೇಳಿ ಆ ಒಂದು ವಿಚಾರಕ್ಕೆ ಬಂದೆ. ನನಗಂತೂ ನಿಜಕ್ಕೂ ಬಹಳ ಸಂತೋಷ ಆಯಿತು. ಭಗವಂತ ಉತ್ತರವನ್ನು ಕೊಟ್ಟ. ನನ್ನ ಆಸೆ ಇನ್ನೇನಾಗತ್ತೆ ಹೇಳಿ, ಮನೋಗತ ಪ್ರಶ್ನಾತಂತ್ರದಲ್ಲಿ ಇನ್ನಷ್ಟು ಹೆಚ್ಚಿನ ಕೀರ್ತಿ ನಾನು ಸಂಪಾದನೆ ಮಾಡಬೇಕು, ಜನಪ್ರಿಯತೆ ನನಗೆ ಸಂಪಾದನೆ ಮಾಡಬೇಕು ಅಂತ ಹೇಳಿದಾಗ ಭಗವಂತ ನಾನಿದ್ದೇನೆ, ನನ್ನ ಆಶೀರ್ವಾದ ನಿನಗಿದೆ, ನೀನು ಹೋಗು ಅಂತ ಹೇಳಿ ಭಗವಂತ ಆಶೀರ್ವಾದ ಮಾಡಾಯ್ತು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನೂ ಸಿಕ್ಕಾಯ್ತು. ನನಗೆ ಸಾಕು, ಭಾರಿ ಸಂತೋಷ ಆಗಿದೆ. ನಿಮ್ಮೆಲ್ರಿಗೂ ಕೂಡ ಪಾಂಡುರಂಗನ ಸಂಪೂರ್ಣ ಕೃಪಾಶೀರ್ವಾದ ಸಿಗ್ಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ತಾಯಿ ರುಕ್ಮಿಣಿ ದೇವಿಯ ಸಂಪೂರ್ಣ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸಿಗ್ಲಿ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮನೋಕಾಮನೆಗಳೆಲ್ಲವೂ ಕೂಡ ಸಿದ್ಧಿಯಾಗಲಿ, ಒಳ್ಳೆದಾಗಲಿ, ಶುಭವಾಗಲಿ. ಈ ಒಂದು ಕಾರ್ಯಕ್ರಮವನ್ನ ಅದ್ಭುತವಾಗಿ ನಮ್ಮ ಶ್ರೀ ಕ್ಷೇತ್ರ ಕಬ್ಬಳಕ್ಕೆ ಬಂದು ಅವರ ಕುಟುಂಬ ಸಮೇತ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಮ್ಮ ಈ ಒಂದು ಶ್ರೀ ಕ್ಷೇತ್ರ ಕಬ್ಬಳ ಮತ್ತು ಶ್ರೀ ಪಾಂಡುರಂಗ ಸ್ವಾಮಿ ಭಕ್ತ ಮಂಡಳಿಯಿಂದ ಅವರಿಗೊಂದು ಅಭಿನಂದಿಸುವ ಒಂದು ಕಾರ್ಯಕ್ರಮ ಇದೆ.
ಭಕ್ತರಿಗೆ ಗಿಡಮೂಲಿಕೆ ಔಷಧಿ ಗಿಡಮೂಲಿಕೆ ಔಷಧಿ ಕೊಟ್ಟು ಅವ್ರ ಆರೋಗ್ಯವನ್ನು ಸರಿಪಡಿಸ್ಕೊಂಡು ಅವ್ರಿಗೆ ಕಷ್ಟ ಕಾರ್ಪಣ್ಯಗಳನ್ನು ಸರಿದೂಗಿಸ್ಕೊಂಡು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ಕೊಂತ ಇದೆ. ಔಷಧಿ ಹೇಗೆ ತರ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಾಮಿ ಏನು ಮಾಡುತ್ತೆ, ತುಮಕೂರು ಹತ್ರ ಸಿದ್ರು ಬೆಟ್ಟ ಅಂತ ಇದೆ, ಆ ಸಿದ್ರು ಬೆಟ್ಟ ಇಲ್ಲ ಬಾಬಾಹುಡುಗನಗಿರಿ ಅಥವಾ ಇಲ್ಲಿ ಜೇನ್ಕಲ್ ಬೆಟ್ಟ, ಆ ಕಾಡಲ್ಲಿ ನಮ್ಮ ಉತ್ಸವ ಮೂರ್ತಿ ಪೀಠವನ್ನು ನಾವು ಎತ್ಕೊಂಡು ಹೊಡೆಯೋಕ್ಕಲ್ಲ. ಕೈಯಲ್ಲಿ ಒಂದು ನಿಂಬೆಹಣ್ಣು ಅಂತ ಒಂದು ಕಟ್ಲೆ ಕೊಡುತ್ತೆ, ಅದನ್ನು ಕೈಯಲ್ಲಿ ಇಟ್ಕೊಂಡ್ರೆ ಅದು ಎಲ್ಲ ಗಿಡಗಳನ್ನು ತೋರ್ಸಂತ ಹೋಗುತ್ತೆ. ಅದು ಗಿಡ ಅಂದರೆ ಗಿಡ ತೋರಿಸುತ್ತೆ, ಬೇರು ಅಂದರೆ ಬೇರು ತೋರಿಸುತ್ತೆ, ಗೆಡ್ಡೆ ಅಂದರೆ ಗೆಡ್ಡೆ ತೋರಿಸುತ್ತೆ, ಹೂವು ಅಂದರೆ ಹೂವು ತೋರಿಸುತ್ತೆ, ಬೀಜ ಅಂದರೆ ಬೀಜ ತೋರಿಸುತ್ತೆ. ಈ ರೀತಿ ಬೆಳಗಿಂದ ಸಂಜೆಯವರ ತನಕ ಒಂದು ಪಿಕಪ್ಗಾಗುವಷ್ಟು ಗಿಡಮೂಲಿಕೆ ವನಸ್ಪತಿಯನ್ನು ಸಂಗ್ರಹಿಸ್ಕೊಂಡು ನಾವಿಲ್ಲಿ ತಂದು ಕ್ಷೇತ್ರದಲ್ಲಿ ದೇವಸ್ಥಾನದಲ್ಲಿ ಇಟ್ಕೊಂಡು 6 ತಿಂಗಳ ತನಕ ಜೋಪಾನ ಮಾಡ್ಕೊಂಡು ಬಂದಂಥ ಭಕ್ತರಿಗೆ ಆಯಾ ಕಾಯಿಲೆಗಳಿಗೆ ಸ್ವಾಮಿ ಏನು ಡಾಕ್ಟ್ರ್ ಥರ ಪರೀಕ್ಷೆ ಮಾಡಿ ಅವರನ್ನು ಚೆಕಪ್ ಮಾಡಿ ಅವರ ಆಸ್ಪತ್ರೆಗೆ ಆಗದಂಥ ಕಾಯಿಲೆಗಳನ್ನು, ಆಸ್ಪತ್ರೆಯಲ್ಲಿ ಏನು ಅವರಿಗೆ ಗುಣ ಆಗಿರಲ್ಲ ಅಂಥ ಕಾಯಿಲೆಗಳನ್ನು ಇಲ್ಲಿ ಎಷ್ಟೋ ಜನಗಳಿಗೆ ಭಕ್ತರಿಗೆ ನೆರವೇರಿಸಿ ಕೊಟ್ಟಿದ್ದಾನೆ, ಅಂದರೆ ಉತ್ತಮ ಮಾಡಿಕೊಟ್ಟಿದ್ದಾನೆ, ಗುಣಮುಖರಾಗಿ ಮಾಡಿಕೊಟ್ಟಿದ್ದಾನೆ. ಆ ಒಂದು ಪವಾಡಗಳು ತುಂಬ ಜನ ಭಕ್ತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಸ್ವಾಮಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹೊಸದುರ್ಗ ತಾಲೂಕು ಸುಕ್ಷೇತ್ರ ಕಬ್ಬಳ ಗ್ರಾಮದಲ್ಲಿ ನೆರವೇರಿಸಲಾದಂತಹ ದಿಂಡಿ ಮಹೋತ್ಸವ ಹೇಗಿತ್ತು ಅನ್ನೋದನ್ನ ನೋಡಿದ್ದಾಯ್ತು. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ಇನ್ನು ನಾಳೆ ಭಾನುವಾರ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಶರ್ಮಾ ಅವರು ತುಳಸಿಯ ಮಹತ್ವ ಎಂಥದ್ದು, ಔಷಧಿಯ ಗುಣಗಳು ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಇನ್ನು ಭಾನುವಾರದ ರಾಶಿಫಲಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಇದರ ಜೊತೆಗೆ ನಿಮ್ಮ ಪತ್ರಗಳಿಗೆ ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ಯಾವ ರೀತಿ ಉತ್ತರ ಬರುತ್ತೆ ಅನ್ನೋದನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನ, ಚುಟುಕಾದ ಅನುಷ್ಠಾನವನ್ನ ಹೇಳೋದ್ರ ಮುಖಾಂತರ ತಿಳಿಸ್ಕೊಡ್ತಾರೆ. ಹಾಗಾಗಿ ನಾಳೆ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮನ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ. ಇದು ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.